ನಮಸ್ಕಾರ. ಬನ್ನಿ ಇಂದಿನ ಈ ವಿಶೇಷವಾದ ಐತಿಹಾಸಿಕ ವಿಶ್ಲೇಷಣೆಗೆ ನೇರವಾಗಿ ಧುಮ್ಕೋಣ. ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು, ನಮ್ಮ ಭಾಷೆ, ಸಂಸ್ಕೃತಿಯನ್ನು ಒಂದೇ ಸೂರಿನಡಿ ತಂದ ಆ ಬೃಹತ್ ರೋಮಾಂಚಕ ಹೋರಾಟದ ಕಥೆನೇ ಕರ್ನಾಟಕದ ಏಕೀಕರಣ. ಇದು ಸುಮ್ನೆ ಮ್ಯಾಪಲ್ಲಿ ಗೆರೆ ಎಳೆದ ಕಥೆಯಲ್ಲ ಸ್ವಾಮಿ, ಬದಲಾಗಿ ಒಂದೇ ಭಾಷೆಯ, ಒಂದೇ ಪರಂಪರೆಯ ಲಕ್ಷಾಂತರ ಜನರ ಮನಸ್ಸುಗಳನ್ನು ಬೆಸೆಯುವಂತಹ ಒಂದು ಗ್ರೇಟ್ ಎಫರ್ಟ್ ಆಗಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ನಾವೆಲ್ಲರೂ ಒಂದೇ ರಾಜ್ಯದ ಅಡಿಯಲ್ಲಿ ಬಂದ್ಬಿಡ್ಲೀಯ. ಬ್ರಿಟನ್ ಸಂಸತ್ತು ಸ್ವಾತಂತ್ರ್ಯ ಕಾಯ್ದೆ ಪಾಸ್ ಮಾಡಿದಾಗಿನಿಂದ ಹಿಡಿದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಅಧಿಕೃತವಾಗಿ ನಾಮಕರಣ ಆಗೋಕೆ ಬರೋಬ್ಬರಿ 26 ವರ್ಷಗಳೇ ಬೇಕಾಯಿತು. ಯೋಚನೆ ಮಾಡಿ, ಸ್ವಾತಂತ್ರ್ಯದ ನಂತರದ ಈ 2.5 ದಶಕಗಳ ಸುದೀರ್ಘ ಪಯಣದಲ್ಲಿ ಏನೆಲ್ಲಾ ನಡೆದಿರಬಹುದು. ನಿಜಕ್ಕೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಲ್ವಾ? ಈ ಇಡೀ ಜರ್ನಿಯನ್ನ ನಾವು 6 ಪ್ರಮುಖ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. 562 ದೇಶೀಯ ಸಂಸ್ಥಾನಗಳ ವಿಲೀನ, ಭಾಷಾವಾರು ವಿಂಗಡಣೆಯ ಕಿಡಿ, ಹರಿದು ಹಂಚಿಹೋಗಿದ್ದ ಪ್ರಾಂತ್ಯಗಳು, ಸಾಂಸ್ಕೃತಿಕ ಧ್ವನಿಗಳು, ರಾಜಕೀಯ ಸಮಿತಿಗಳ ಹೋರಾಟ ಮತ್ತು ಅಂತಿಮವಾಗಿ ಕರ್ನಾಟಕದ ಉದಯ. ಮೊದಲನೇ ಹಂತ, ಆ 562 ದೇಶೀಯ ಸಂಸ್ಥಾನಗಳ ವಿಲೀನ ಹೇಗಾಯಿತು ಅಂತ ನೋಡೋಣ. 1947ರಲ್ಲಿ ದೇಶ ಇಬ್ಭಾಗವಾದಾಗ ಇಂಡಿಯಾದ ಮ್ಯಾಪ್ ಈಗಿದ್ದ ಹಾಗೆ ಖಂಡಿತ ಇರಲಿಲ್ಲ. ಆಗ ದೇಶದಲ್ಲಿ ಬರೋಬ್ಬರಿ 562 ದೇಶೀಯ ಸಂಸ್ಥಾನಗಳಿದ್ದು. ಬ್ರಿಟಿಷರು ಇವರಿಗೆ ನೀವು ಭಾರತಕ್ಕಾದ್ರೂ ಸೇರಿ, ಪಾಕಿಸ್ತಾನಕ್ಕಾದ್ರೂ ಸೇರಿ, ಇಲ್ಲ ಸ್ವತಂತ್ರವಾಗಿರಿ ಅಂತ ಆಪ್ಷನ್ ಕೊಟ್ಬಿಟ್ಟಿದ್ರು. ಈ ಟೈಮಲ್ಲಿ ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಹೆಗ್ಲ ಮೇಲೆ ಬಿದ್ದಿದ್ದು ಎಂಥ ಬೃಹತ್ ಜವಾಬ್ದಾರಿ ಗೊತ್ತಾ? ಈ ಎಲ್ಲಾ ರಾಜರ ಮನವೊಲಿಸಿ ವಿಲೀನ ಒಪ್ಪಂದ ಅಂದ್ರೆ ಇನ್ಸ್ಟ್ರುಮೆಂಟ್ ಆಫ್ ಅಕ್ಸೆಷನ್ಗೆ ಸಹಿ ಹಾಕ್ಸ್ಬೇಕಿತ್ತು. ಅದಕ್ಕೆ ಪ್ರತ್ಯಾಗಿ ರಾಜರಿಗೆ ಒಂದಿಷ್ಟು ರಾಜಧನ ಅಂದ್ರೆ ಪ್ರಿವಿ ಪರ್ಸ್ ಜೊತೆಗೆ ಕೆಲವು ಸವಲತ್ತುಗಳನ್ನು ಕೊಡ್ಲಾಯ್ತು. ಆದ್ರೆ ಕಥೆಯಷ್ಟು ಸುಲಭವಾಗಿರ್ಲಿಲ್ಲ. 3 ಪ್ರಮುಖ ಸಂಸ್ಥಾನಗಳಾದ ಜೂನಾಗಢ್, ಕಾಶ್ಮೀರ್ ಮತ್ತು ಹೈದರಾಬಾದ್ ಭಾರತದ ಒಕ್ಕೂಟ ಸೇರೋಕೆ ನಕಾರ ವ್ಯಕ್ತಪಡಿಸಿದ್ವು. ಜೂನಾಗಢದ ನವಾಬ್ ಪಾಕಿಸ್ತಾನಕ್ಕೆ ಸೇರೋಕ್ ಹೋದಾಗ ಅಲ್ಲಿನ ಜನ ದಂಗೆ ಎದ್ರು. ಆತ ಓಡಿ ಹೋದ. ಆಗ ಪಟೇಲರು ಅದನ್ನ ಭಾರತಕ್ಕೆ ಸೇರಿಸ್ಕೊಂಡ್ರು. ಇತ್ತ ಕಾಶ್ಮೀರದ ರಾಜ ಹರಿಸಿಂಗ್ ಮೀನಮೇಷ ಎಣಿಸ್ತಿದ್ದಾಗ ಪಾಕಿಸ್ತಾನ ದಾಳಿಕೋರರನ್ನ ಕಳಿಸ್ತು. ತಕ್ಷಣ ನಮ್ಮ ಸೇನೆ ಅವರನ್ನ ಹಿಮ್ಮೆಟ್ಟಿಸ್ತು. ಆಮೇಲೆ ಶೇಖ್ ಅಬ್ದುಲ್ಲಾ ಒಕ್ಕೂಟ ಸೇರಲು ಒಪ್ಪಿದ್ರು. ಇನ್ನು ಹೈದರಾಬಾದ್ ವಿಷಯಕ್ ಬಂದ್ರೆ, ನಿಜಾಮನ ದಬ್ಬಾಳಿಕೆ ಮಿತಿ ಮೀರಿದಾಗ ಪೊಲೀಸ್ ಕಾರ್ಯಾಚರಣೆ ಅನಿವಾರ್ಯ ಆಯಿತು. ಆ ಮೂಲಕ ಹೈದರಾಬಾದ್ ಕೂಡ ಭಾರತದ ಜೊತೆ ವಿಲೀನವಾಯಿತು. ಈಗ 2ನೇ ಹಂತಕ್ಕೆ ಬರೋಣ, ಭಾಷಾವಾರು ವಿಂಗಡಣೆಯ ಕಿಡಿ. ಹೈದರಾಬಾದ್ ವಿಲೀನವಾದ ಮೇಲೆ ಶುರುವಾಗಿದ್ದೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡಬೇಕು ಅನ್ನೋ ಬಲವಾದ ಕೂಗು. ಇದು ನಿಜಕ್ಕೂ ತುಂಬಾ ಎಮೋಷನಲ್ ಆದಂಥ ಘಟ್ಟ. ತೆಲುಗು ಜನರಿಗಾಗಿ ಆಂಧ್ರಪ್ರದೇಶ ಸೃಷ್ಟಿಸೋಕೆ ಸರ್ಕಾರ ಒಪ್ಪಿತ್ತು. ಆದ್ರ ಪ್ರಾಸೆಸ್ ತಡವಾದಾಗ ಪೊಟ್ಟಿ ಶ್ರೀರಾಮುಲು ಅವರು ಆಮರಣ ಅಂತ ಉಪವಾಸ ಕೂತ್ರು. 1952ರಲ್ಲಿ ತಮ್ಮ ಉಪವಾಸದ 81ನೇ ದಿನದಂದು ಅವರು ಪ್ರಾಣ ಬಿಟ್ರು. ಈ ದುರಂತ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತು. ಭಾಷೆ, ಸಂಸ್ಕೃತಿ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಕಾಯ್ತಿದ್ದ ಬೇರೆ ಪ್ರದೇಶಗಳಿಗೂ ಈ ಹೋರಾಟದ ಕಿಡಿ ಅಕ್ಷರಶಃ ಕಾಡ್ಗಿಚ್ಚಿನಂತೆ ಹಬ್ಬಿಬಿಡ್ತು. ಮುಂದಿನ ಹಂತ, ನಮ್ಮ ಕನ್ನಡಿಗರು ಹರಿದು ಹಂಚಿಹೋಗಿದ್ದ ಆ ಪ್ರಾಂತ್ಯಗಳ ಕಡೆ ಗಮನಹರಿಸೋಣ. ಆಗ ಕನ್ನಡಿಗರು ಏಕೀಕರಣವನ್ನ ಯಾಕಷ್ಟು ಬಲವಾಗಿ ಬಯಸ್ತಿದ್ರು ಅಂದ್ರೆ, ಅವರ ಭೌಗೋಳಿಕ ಸ್ಥಿತಿ ಅಷ್ಟು ದುಸ್ತರವಾಗಿತ್ತು. ನೀವೇ ಯೋಚನೆ ಮಾಡಿ, ಒಂದೆಡೆ ಮದ್ರಾಸ್ ಮತ್ತು ಬಾಂಬೆ ಅಂತಹ ಬೃಹತ್ ಬ್ರಿಟಿಷ್ ಪ್ರಾಂತ್ಯಗಳು, ಮತ್ತೊಂದೆಡೆ ಹಳೆ ಮೈಸೂರು ರಾಜ್ಯ ಹಾಗೂ ಹೈದರಾಬಾದ್. ಇವುಗಳ ಮಧ್ಯೆ ಸಾಂಗ್ಲಿ, ಮೀರಜ್, ಜಮಖಂಡಿ, ಸಂಡೂರು, ಸವಣೂರು, ಮುದೋಳ್, ಅಕ್ಕಲಕೋಟೆ, ಜತ್ತ, ರಾಮದುರ್ಗದಂಥ 10 ಸಣ್ಣಪುಟ್ಟ ರಾಜರ ಆಡಳಿತಗಳು. ಮಾತನಾಡುವ ಭಾಷೆ ಒಂದೇ ಆದ್ರೂ ಕನ್ನಡಿಗರು ಎಷ್ಟೊಂದು ಬೇರೆ ಬೇರೆ ಆಡಳಿತಗಳ ಅಡಿಯಲ್ಲಿ ಸಿಲುಕೊಂಡಿದ್ರು ಅಲ್ವಾ? ಇದೊಂಥರ ಬಿಡಿಸಲಾಗದ ಪಜಲ್ ಆಗಿತ್ತು. ಈಗ 4ನೇ ಹಂತ, ಏಕೀಕರಣದ ಸಾಂಸ್ಕೃತಿಕ ಧ್ವನಿಗಳು. ರಾಜಕೀಯವಾಗಿ ಒಂದಾಗೋಕ್ಕೂ ಮುನ್ನ ಅಚ್ಚೆದರಿ ಹೋಗಿದ್ದ ಜನರನ್ನು ಮಾನಸಿಕವಾಗಿ ಬೆಸೆಯೋಕೆ ಒಂದು ದೊಡ್ಡ ಸಾಂಸ್ಕೃತಿಕ ಜಾಗೃತಿ ಬೇಕೇ ಬೇಕಿತ್ತು. ಸಾಹಿತ್ಯನೇ ಈ ಆಂದೋಲನದ ಜೀವನಾಡಿಯಾಗಿತ್ತು. ಕುವೆಂಪುರವರ ಜಯಭಾರತ ಜನನಿಯ ತನುಜಾತೆ ಹಾಗೆ ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವನಗಳು ಅಕ್ಷರಶಃ ಕನ್ನಡಿಗರ ನಾಡಿಮಿಡಿತವಾದವು. ಇದರ ಜೊತೆಗೆ ಶಾಂತಕವಿಯ ರಕ್ಷಿಸು ಕರ್ನಾಟಕ ದೇವಿ, BM ಶ್ರೀಯವರ ಏರಿಸು ಹಾರಿಸು ಕನ್ನಡದ ಬಾವುಟ ಮತ್ತು ಮಂಗೇಶ್ ಪೈಯವರ ಕವನಗಳು ಜನರಲ್ಲಿ ಎಂಥ ಜಾಗೃತಿ ಮೂಡಿಸಿದ್ರು ಅಂದ್ರೆ, ಏಕೀಕರಣದ ಕಿಚ್ಚು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹೊತ್ಕೊಂಡಿತ್ತು.
ಬರೀ ಕವನಗಳಷ್ಟೇ ಅಲ್ಲ, ಈ ಸಾಂಸ್ಕೃತಿಕ ತಳಪಾಯವನ್ನ ಬಹಳ ವ್ಯವಸ್ಥಿತವಾಗಿ ಕಟ್ಟಲಾಯಿತು. ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕದಂತಹ ನ್ಯೂಸ್ ಪೇಪರ್ಗಳು ಪ್ರತಿದಿನ ಏಕೀಕರಣದ ಮೆಸೇಜ್ ಸಾರಿದವು. ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಕೃತಿ ಕನ್ನಡಿಗರಿಗೆ ತಮ್ಮ ಅದ್ಭುತ ಇತಿಹಾಸವನ್ನ ಮತ್ತೆ ನೆನಪಿಸಿತು. ಹಾಗೆಯೇ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ನಂತಹ ಸಂಸ್ಥೆಗಳು ಜನರನ್ನ ಸಂಘಟಿಸುವಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದ್ವು. ಮುಂದೆ ಕರ್ನಾಟಕ ಸಭಾ, ಕರ್ನಾಟಕ ಏಕೀಕರಣ ಸಮಿತಿಯಾಗಿ ರೂಪುಗೊಂಡು ಸಿದ್ದಪ್ಪ ಕಂಬ್ಳಿಯವರು ಅದರ ಮೊದಲ ಅಧ್ಯಕ್ಷರಾದರು. ಬನ್ನಿ ಈಗ 5ನೇ ಹಂತವಾದ ರಾಜಕೀಯ ಸಮಿತಿಗಳ ಹೋರಾಟದತ್ತ ತಿರುಗೋಣ. ನಿಮಗೆ ಗೊತ್ತಿರ್ಲಿ, 1924ರ ಗಾಂಧೀಜಿಯವರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮತ್ತು 1928ರ ನೆಹರು ಸಮಿತಿಯಲ್ಲೇ ಈ ಏಕೀಕರಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಆದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಇದರ ಹಾದಿ ಅಷ್ಟು ಸುಲಭವಾಗಿರ್ಲಿಲ್ಲ. ಇಲ್ಲಿರುವ ಪಟ್ಟಿಯನ್ನೊಮ್ಮೆ ಗಮನಿಸಿ. 1948ರಲ್ಲಿ ಕೇಂದ್ರ ಸರ್ಕಾರ ತಂದ ಧಾರ್ ಸಮಿತಿ ಭಾಷಾವಾರು ರಾಜ್ಯ ರಚನೆ ಮಾಡಿದ್ರೆ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಬರುತ್ತೆ ಅಂತ ರಿಜೆಕ್ಟ್ ಮಾಡ್ತು. ಜನ ರೊಚ್ಚಿಗೆದ್ರು. ಆಮೇಲೆ 1949ರಲ್ಲಿ ನೆಹರು, ಪಟೇಲ್ ಮತ್ತು ಸೀತಾರಾಮಯ್ಯ ವಿರುದ್ಧ ಜೆವಿಪಿ ಸಮಿತಿ ಬರೀ ಆಂಧ್ರಕ್ಕೆ ಮಾತ್ರ ಓಕೆ ಅಂತೇಳಿ ಕರ್ನಾಟಕದ ಬೇಡಿಕೆಯನ್ನ ಮತ್ತೆ ತಳ್ಳಿ ಹಾಕ್ತು. ಕಡೆಗೂ 1953ರಲ್ಲಿ ಫಜಲ್ ಅಲಿ, ಎಚ್.ಎನ್. ಕುಂಜ್ರು ಮತ್ತು ಕೆ.ಎಂ. ಪಣಿಕರ್ ನೇತೃತ್ವದ ಎಸ್ಆರ್ಸಿ ಅಥವಾ ರಾಜ್ಯಗಳ ಪುನರ್ವಿಂಗಡನಾ ಸಮಿತಿ ರಚನೆಯಾಗಿ 1955ರಲ್ಲಿ ರಿಪೋರ್ಟ್ ಕೊಟ್ಟು ಕರ್ನಾಟಕ ಏಕೀಕರಣಕ್ಕೆ ಅಂತಿಮವಾಗಿ ಮುದ್ರೆ ಒತ್ತಿತು. ಅಬ್ಬಾ, ಎಂಥ ಹೋರಾಟ ಅಲ್ವಾ! ಆದರೆ ಈ ಎಸ್ಆರ್ಸಿ ಸಮಿತಿಯ ಒಪ್ಪಿಗೆ ಸಿಗುವ ಮುನ್ನ ನಮ್ಮ ನಾಯಕರು ಮಾಡಿದ ರಾಜಕೀಯ ತ್ಯಾಗಗಳು ಒಂದೆರಡಲ್ಲ. ಜೆವಿಪಿ ಸಮಿತಿ ಕರ್ನಾಟಕ ರಚನೆಯನ್ನ ತಿರಸ್ಕರಿಸಿದಾಗ ಹಿರಿಯ ಕಾಂಗ್ರೆಸ್ ನಾಯಕ ಅಂದಾನಪ್ಪ ದೊಡ್ಡಮೇಟಿಯವರು ನೇರವಾಗಿ ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ಬಿಸಾಕಿ ಉಪವಾಸ ಸತ್ಯಾಗ್ರಹ ಶುರು ಮಾಡ್ರು. ಗುದ್ದೆಪ್ಪ ಹಳ್ಳಿಕೇರಿ, ಆರ್.ಎಚ್. ದೇಶಪಾಂಡೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಶ್ರೀನಿವಾಸರಾವ್ ಮಂಗಳವೇಡೆ, ಕೆಂಗಲ್ ಹನುಮಂತಯ್ಯ ಹಾಗೂ ಎಸ್. ನಿಜಲಿಂಗಪ್ಪ ಅವರಂತಹ ಘಟಾನುಘಟಿ ನಾಯಕರ ಸತತ ಶ್ರಮ ಈ ಇಡೀ ಹೋರಾಟಕ್ಕೆ ಆನೆಬಲ ತುಂಬಿತು. ಮತ್ತು ಕೊನೆಯದಾಗಿ 6ನೇ ಹಂತ, ಕರ್ನಾಟಕದ ಉದಯ. ದಶಕಗಳ ಆ ನಿರಾಸೆ, ಸುದೀರ್ಘ ಹೋರಾಟಗಳು ಕೊನೆಗೂ ಯಶಸ್ಸಿನ ದಡ ಸೇರುವ ಗಳಿಗೆ ಬಂದೇ ಬಿಡ್ತು. ಕೇವಲ ಹಳೆಯ ಮೈಸೂರು ರಾಜ್ಯವಾಗಿದ್ದ ಪ್ರದೇಶವು ಫಜಲ್ ಅಲಿ ಸಮಿತಿಯ ರಿಪೋರ್ಟ್ ಪ್ರಕಾರ 1 ನವೆಂಬರ್ 1956ರಂದು ಹೊಸ ಏಕೀಕೃತ ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಹರಿದು ಹಂಚಿ ಹೋಗಿದ್ದ ಆ ಎಲ್ಲಾ ಪಜಲ್ ಪೀಸ್ಗಳು ಕೊನೆಗೂ ಸೇರಿ ಒಂದು ಪೂರ್ಣ ಚಿತ್ರಣ ಸಿಕ್ಕಂತಾಯ್ತು. ಹಾಗಾದ್ರೆ ಈ ಹೊಸ ರಾಜ್ಯದಲ್ಲಿ ಯಾವೆಲ್ಲ ಪ್ರದೇಶಗಳು ಒಂದಾದ್ವು? ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರ್ ಮತ್ತು ಗುಲ್ಬರ್ಗ, ಬಾಂಬೆ ಕಡೆಯಿಂದ ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ, ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ, ದಕ್ಷಿಣ ಕನ್ನಡ ಮತ್ತು ಕೊಳ್ಳೆಗಾಲ, ಇದರ ಜೊತೆಗೆ ಕೊಡಗು ಮತ್ತು ಹಳೆ ಮೈಸೂರು. ಒಟ್ಟಾರೆ 19 ಜಿಲ್ಲೆಗಳ ಈ ನವ ಮೈಸೂರು ರಾಜ್ಯಕ್ಕೆ ಎಸ್. ನಿಜಲಿಂಗಪ್ಪನವರು ಪ್ರಥಮ ಮುಖ್ಯಮಂತ್ರಿಯಾದರು. ಈ ಇಡೀ ಜರ್ನಿಯನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ 1947ರ ಸ್ವಾತಂತ್ರ್ಯದಿಂದ ಶುರುವಾಗಿ 1952ರ ಆ ಭಾಷಾವಾರು ಕಿಡಿ, 1956ರ ನವಮೈಸೂರು ರಾಜ್ಯದ ಉದಯ ಮತ್ತು ಅಂತಿಮವಾಗಿ 1 ನವೆಂಬರ್ 1973ರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರ ಕಾಲದಲ್ಲಿ ಅಧಿಕೃತವಾಗಿ ಕರ್ನಾಟಕ ಅಂತ ಮರುನಾಮಕರಣಗೊಂಡ ಆ ಐತಿಹಾಸಿಕ ಕ್ಷಣ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಕೊನೆಯದಾಗಿ ಈ ವಿಶ್ಲೇಷಣೆಯಿಂದ ನಾವು ಅರಿಯಬೇಕಾದದ್ದು ಬಹಳಷ್ಟಿದೆ. ಅಂದು ಬರೆದ ಆ ಕವನಗಳು, ಸಾಹಿತ್ಯ ಕೃತಿಗಳು, ಪತ್ರಿಕಾ ಬರಹಗಳು ಮತ್ತು ನಮ್ಮ ನಾಯಕರು ಮಾಡಿದ ಆ ಅಪಾರ ರಾಜಕೀಯ ತ್ಯಾಗಗಳು ಕೇವಲ ಇತಿಹಾಸದ ಪುಟಗಳಲ್ಲ, ಅವೇ ಇಂದಿನ ನಮ್ಮ ಆಧುನಿಕ, ಸುಂದರ ಕರ್ನಾಟಕದ ಅಸ್ಮಿತೆಯ ಗಟ್ಟಿ ಬುನಾದಿ. ಆ ಸಾಂಸ್ಕೃತಿಕ ಮತ್ತು ರಾಜಕೀಯ ಹೋರಾಟದ ಬೇರುಗಳು ಇವತ್ತಿಗೂ ನಮ್ಮ ಭಾಷಾಭಿಮಾನವನ್ನ ಹೇಗೆ ಜಾಗೃತವಾಗಿರಿಸಿವೆ ಅಂತ ಒಮ್ಮೆ ಯೋಚಿಸಿ ನೋಡಿ. ಈ ರೋಚಕ ಇತಿಹಾಸದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಕುತೂಹಲ ನಿಮ್ಮಲ್ಲೂ ಮೂಡಿದೆ ಅಂತ ಭಾವಿಸ್ತೇನೆ. ಈ ವಿವರಣೆಯ ಪಯಣದಲ್ಲಿ ನಮ್ಮ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು.